ಲೈಕ್ ಬರ್ತಿಲ್ಲ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೊದಲಿಗೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಗೈಸ್. ಸೊ ಇವತ್ತು ಏನಪ್ಪ ಅಂತಂದರೆ ವೆನಸ್ಡೇ ವ್ಲಾಗ್ ಇದು. ಸೊ ಇವತ್ತು ರಂಜುಗೆ ವೀಕ್ ಆಫ್ ಇರೋದ್ರಿಂದ ಎದ್ದಿದ್ದೆ ತುಂಬ ಲೇಟ್ ಆಯಿತು. ಸೊ ಎಷ್ಟು ಟೈಮು 8:45 ಏನೋ ಆಗಿದೆ ಗೈಸ್ ಟೈಮು. ಓಕೆ, ಇವತ್ತೊಂದು ಸರ್ಪ್ರೈಸ್ ಇದೆ ಈ ವಿಡಿಯೋನಲ್ಲಿ. ಏನು ಸರ್ಪ್ರೈಸಪ್ಪ ಅಂತಂದರೆ, ಸೊ ನಿಮಗೆ ಸರ್ಪ್ರೈಸ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ನನಗಂತೂ ತುಂಬ ಸರ್ಪ್ರೈಸ್ ಆಗುತ್ತೆ. ಅದು ಏನಾಗಂದ್ರೆ ತುಂಬ ದಿನದಿಂದ ನಾನೇನೋ ಒಂದು ತೊಗೋಬೇಕು ಅಂದ್ಕೊತಾ ಇದ್ದೆ. ಸೊ ತೊಗೊಳಕ್ಕಾಗಿಲ್ಲ. ಫೈನಲ್ ಆಗಿ ನಿನ್ನೆ ಮನೆಗೆ ಬಂದಿದೆ. ಸೊ ನಿಮ್ಮೆಲ್ಲರ ಹತ್ರ ಶೇರ್ ಮಾಡ್ಕೊತ ಅನ್ಬಾಕ್ಸಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು, ಸೊ ನಾನು ಇನ್ನೂ ಅನ್ಬಾಕ್ಸಿಂಗ್ ಮಾಡಿಲ್ಲ. ಇವತ್ತಿನ ವ್ಲಾಗಲ್ಲಿ ಅನ್ಬಾಕ್ಸಿಂಗ್ ಮಾಡಿ ನಾನು ನಿಮ್ಮೆಲ್ಲರಿಗೂ ತೋರಿಸ್ತೀನಿ. ಸೊ ಮೊದಲಿಗೆ ಏನಪ್ಪ ಅಂತಂದರೆ, ಇವಾಗ ಕಾಫಿ ಕುಡಿಯೋಣ ಗೈಸ್. ಕಾಫಿ ಕುಡಿದಿರ. ಸೊ ನೆಕ್ಸ್ಟ್ ಸ್ಟೆಪ್ ಏನು ಅಂತ ನಾನು ನಂಗೆ ಏನು ಮಾಡೋಣ ಅಂತ ಇನ್ನೂ ಥಿಂಕ್ ಮಾಡಿಲ್ಲ. ಮೊದಲಿಗೆ ಕಾಫಿ ಕುಡಿದು ಆನಂತರ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಗೈಸ್. ನಾನು ಆವಾಗಲೇ ಹೇಳ್ದಂಗೆ ಒಂದು ಸರ್ಪ್ರೈಸ್ ಅಂದೆ, ಬಟ್ ಅದು ನಿಮಗೆ ಸರ್ಪ್ರೈಸ್ ಆಗಲ್ಲ. ಸೊ ನಾನು 2024 ನಾನು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಬೇಕು ಅಂದ್ಕೊಂಡಿದ್ದೆ. ಸೊ ಆಗಿರಲಿಲ್ಲ. ಆವಾಗ ನಾನು ಇದನ್ನು ರಿಂಗ್ ಲೈಟ್ ತಗೋಬೇಕು ಅಂತ ಥಿಂಕ್ ಮಾಡ್ತಿದ್ದೆ. ಬಟ್ ಅವಾಗ ಚಾನಲ್ ಓಪನ್ ಮಾಡದೇ ಇರೋದ್ರಿಂದ ಸೊ ಇಷ್ಟೊಂದು ಇನ್ವೆಸ್ಟ್ ಮಾಡಿ ತಗೊಳ್ಳೋಕ್ಕೆ ನಂಗೆ ಆಗಿರಲಿಲ್ಲ. ಸೊ ನಾನು ಕೊಡಿಸ್ತೀನಿ ಅಂತಿದ್ರು, ನನಗೆ ಇಷ್ಟೊಂದು ಅಮೌಂಟ್ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಸೊ ಫೈನಲ್ ಆಗಿ 2025 ನಾನು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ವಿ. ಸೊ ಓಪನ್ ಮಾಡಿದ್ಮೇಲೆ ಕೆಲವೊಂದು ಅಕ್ಸೆಸರೀಸು ನಮಗೆ ಬೇಕಾಗಿರುತ್ತೆ. ಸೊ ನೆಸೆಸಿಟಿ ಇರುತ್ತೆ. ಸೊ ಹಾಗಾಗಿ ನಾನು ಈ ರಿಂಗ್ ಲೈಟ್ನ ತೊಗೊಂಡಿದ್ದೀನಿ. ಸೊ ನಾನು ಹೇಳಿದ್ನಲ್ವ ನಾನು ನಿಮಗೆ, ಸೊ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡು ಅನ್ಬಾಕ್ಸಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಬನ್ನಿ ಇವಾಗ ಅನ್ಬಾಕ್ಸಿಂಗ್ ಮಾಡೋಣ. ಕೊಡಿ ಚಿಂಟು, ಬಿಲ್ ನೋಡೋಣ. ಕೊಡಿ. ಪರವಾಗಿಲ್ಲ ನೋಡಿ, ಕ್ಯಾರಿ ಬ್ಯಾಗ್ ಎಲ್ಲ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಸೊ ಒಳಗೆ ಹೆಂಗಿದೆ ಅಂತ ಗೊತ್ತಿಲ್ಲ, ನೋಡೋಣ. ಮೊದಲಿಗೆ ಇದು ಐ ಥಿಂಕ್ ಸ್ಟ್ಯಾಂಡ್ ಅನ್ಸುತ್ತೆ. ಗೈಸ್ ಪರವಾಗಿಲ್ಲ, ಕ್ವಾಲಿಟಿ ಅಂತೂ ಸಖತ್ತಾಗಿದೆ. ಸೊ ಅಷ್ಟೊಂದು ಲೋಕಲ್ ಥರ ಏನಿಲ್ಲ, ತುಂಬ ಸ್ಟ್ರಾಂಗ್ ಆಗಿದೆ. ನೀವೇ ನೋಡ್ತಾ ಇರ್ಬೋದು. ಸೊ ಇದು ಆಯಿತು. ಲೈಟ್ ನೋಡೋಣ. ಈಗ ಒಂದು ನಿಮಿಷ ಲೈಟ್ ಮಾಡಬೇಕದು, ಆಮೇಲೆ ಫಿಟ್ ಮಾಡೋಣ. ಫಸ್ಟ್ ಇದು ಲೈಟ್ ನೋಡೋಣ. ಕ್ಯಾರಿ ಬ್ಯಾಗು ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಸೊ ನಾನು ಇದು ಬೈ ಮಾಡಬೇಕಂತ ನಾನು ಅಮೆಝಾನಲ್ಲಿ ಬೈ ಮಾಡಿದ್ದು. ಸೊ ತುಂಬ ದಿನ ರಿವ್ಯೂ ನೋಡಿ, ನನಗೂ ಐಡಿಯಾ ಇಲ್ಲ ಯಾವ್ದು ತೊಗೋಬೇಕು ಅಂತ. ತುಂಬ ದಿನ ನಾನು ಸರ್ಚ್ ಮಾಡಿ ರಿವ್ಯೂಸ್ ಎಲ್ಲ ನೋಡಿ ಫೈನಲ್ ಆಗಿ ಈ ಬ್ರ್ಯಾಂಡ್ನ ನಾನು ಬುಕ್ ಮಾಡಿರೋದು. ಸೊ ಬರೋವರೆಗೂ ನನಗೂ ಗೊತ್ತಿರಲಿಲ್ಲ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದ್ರ ಕಾಸ್ಟ್ ಅಂತೂ ಒಂದು ಸ್ವಲ್ಪ ಜಾಸ್ತಿನೇ ಬಿದ್ದಿದೆ. ಎಷ್ಟು ಅಂತ ಹೇಳ್ಬಿಟ್ಟು ನಾನು ಕಮೆಂಟ್ ಮಾಡಿ ಪ್ರೈಸ್ ತಿಳ್ಕೋಬೇಕು ಅಂತಂದರೆ ನಾನು ಯಾರು ಕಮೆಂಟ್ ಮಾಡ್ತಾರೋ ಅವ್ರಿಗೆ ತಿಳಿಸ್ಕೊಡ್ತೀನಿ. ಸೊ ಇದಕ್ಕೆ ಕೇಬಲ್ಲು ಇದೇನಿದೆ, ಇದು ಮ್ಯಾನ್ಯುವಲ್ ಅನ್ಸುತ್ತೆ ಗೈಸ್, ಹೆಂಗೆ ಫಿಟ್ ಮಾಡಬೇಕು ಅನ್ನೋದು ಅನ್ಸುತ್ತೆ. ಸೊ ನಮಗೆ ಮೇಯ್ನ್ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ಕಟ್ ಮಾಡಬೇಕು ಗೈಸ್. ಮೈನ್ ಅಂತಂದರೆ ನಮಗೆ ಈ ಲೈಟೇ ಅಲ್ವಾ ನೋಡಿ. ವಾವ್, ತುಂಬ ಚೆನ್ನಾಗಿದೆ. ಸೊ ನಾನು ಸ್ಟಾರ್ಟಿಂಗಲ್ಲೇ ಅದು ಇದು ತೊಗೊಳೋದು ಬೇಡ ಅಂತ ಹೇಳ್ಬಿಟ್ಟು ಇಷ್ಟು ಚೆನ್ನಾಗಿರೋದನ್ನು ನೋಡಿ ಒಂದು ಸ್ವಲ್ಪ ದುಡ್ಡಾದರೂ ಪರವಾಗಿಲ್ಲ, ಒಂದು ಸ್ವಲ್ಪ ಕ್ವಾಲಿಟಿದೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ. ಇದೆಲ್ಲ ನಮಗೇನು ಲಾಸ್ ಆಗೋಲ್ಲ, ವೇಸ್ಟ್ ಆಗೋಲ್ಲ, ಯಾವಾಗಿದ್ರೂ ಯೂಸೇ ಆಗುತ್ತೆ. ಸೊ ಇದೆಲ್ಲ ಫಿಟ್ ಮಾಡಬೇಕು. ಇನ್ನೂ ಹೇಗೆ ಫಿಟ್ ಮಾಡೋದು ಏನು ಅಂತ ನನಗೂ ಗೊತ್ತಿಲ್ಲ. ನೋಡೋಣ ಹೆಂಗೆ ಫಿಟ್ ಮಾಡೋದು ಅಂತ ಹೇಳ್ಬಿಟ್ಟು. ಸ್ವಲ್ಪ ನೀವು ಹೆಲ್ಪ್ ಮಾಡಿ ಬನ್ನಿ ಗೈಸ್. ಹೆಂಗೆ ಫಿಟ್ ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸೊ ಫೋನಲ್ಲಿ ನೋಡ್ಕೊಂಡು ಹಂಗೂ ಹಿಂಗೂ ನೋಡಿಕೊಂಡು ರಂಜುನೇ ಹೆಲ್ಪ್ ಮಾಡೋಕ್ಕೆ ಬಂದರು. ಸೊ ಅವರೂ ಎಲ್ಲ ಫಿಟ್ ಮಾಡ್ತಾ ಇದ್ದಾರೆ ನೋಡಿ. ಸೊ ತಗೊಬಂದು ಹೆಂಗೆ ಫಿಟ್ ಮಾಡೋದು ಏನೋ ಗೈಸ್. ನಾನು
ಅದು ರಂಜು ಎಲ್ಲ ನೋಡಿ ಫಿಟ್ ಮಾಡ್ತಾನೆ ಇದ್ದಾರೆ. ಆಯ್ತಾ ಜನ ಆಗ್ತಿಲ್ವಾ? ಬಟ್ ಗೈಸ್ ಕ್ವಾಲಿಟಿ ಅಂತೂ ಸಖತ್ತಾಗಿದೆ ಗೈಸ್. ಮೆಟೀರಿಯಲ್ ಕ್ವಾಲಿಟಿ ಅಂತೂ ಕೊಟ್ಟಿರೋ ಅಮೌಂಟಿಗೆ ಲಾಸೇ ಇಲ್ಲ. ಸಖತ್ತಂದರೆ ಸಖತ್ತು ವರ್ತು. ತುಂಬ ಚೆನ್ನಾಗಿದೆ ಗೈಸ್ ಕ್ವಾಲಿಟಿ. ಇಲ್ಲಿ ನೋಡಿ ನಮ್ಮ ಚಿಂಟು ಡಿಸ್ಟರ್ಬ್ ಮಾಡ್ತಿದ್ದ ಅಂತ ಹೇಳ್ಬಿಟ್ಟು ಅವ್ನಿಗೆ ಫೋನ್ ಕೊಟ್ಬಿಟ್ಟು ಕೂರಿಸ್ಬಿಟ್ಟಿದ್ದೀನಿ, ಫೋನ್ ನೋಡ್ಕೊಂಡಿರಲಿ ಅಂತ. ಇಲ್ಲಾಂದರೆ ಬಂದು ಆ ಲೈಟ್ ತೊಗೊತಾ ಇದ್ದಾನೆ, ಅದನ್ನು ತೊಗೊತಾ ಇದ್ದಾನೆ. ಸೊ ನಮಗೆ ಗೊತ್ತಾಗ್ತಾ ಇಲ್ಲ ಹೆಂಗೆ ಫಿಟ್ ಮಾಡಬೇಕು ಅನ್ನೋದು. ಅದ್ರಲ್ಲಿ ಬಂದು ಡಿಸ್ಟರ್ಬ್ ಮಾಡ್ತಿದ್ದ ಅಂತ ಹೇಳ್ಬಿಟ್ಟು ಫೋನ್ ಕೊಟ್ಟಿದ್ದೀನಿ. ಸ್ವಲ್ಪ ಹೊತ್ತು ಫೋನ್ ನೋಡ್ತಾ ಇದ್ರು ಅವ್ನು ಸುಮ್ಮನೆ ಇರ್ತಾನೆ ಅಂತ ಹೇಳ್ಬಿಟ್ಟು. ನಮ್ಮ ರಂಜು ಏನೋ ತುಂಬ ಸೀರಿಯಸ್ ಆಗಿ ಫಿಟ್ಟಿಂಗ್ ಮಾಡ್ತಾ ಇದ್ದಾರೆ. ಅದಕ್ಕೆ ಕ್ಯಾಪ್ ಹಾಕಿದ್ರೆ ಹೆಂಗೆ? ಹಂಗೇನಾ? ಕ್ಯಾಪ್ ಹಾಕಿದ್ರೆ ಗೈಸ್ ನಮ್ಮ ರಂಜು ನನ್ನ ಎಷ್ಟೊಂದು ಹೆಲ್ಪ್ ಮಾಡ್ತಿದ್ದಾರೆ ನೋಡಿ. ಅವರು ನೀನೇ ಮಾಡು, ನಾನು ವೀಡಿಯೋಗೆ ಬರಲ್ಲ ಅಂತಂದರು. ಸೊ ನಾನು ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡೆ, ಪ್ಲೀಸ್ ಬನ್ನಿ ಮಾಡಿಕೊಡಿ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಬಂದು ಮಾಡಿಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಜನು, ಬಂದು ಹೆಲ್ಪ್ ಮಾಡ್ತಾ ಇರೋದಕ್ಕೆ. ರಂಜು ಜಾಸ್ತಿ ಮಾತಾಡೋಲ್ಲ ಗೈಸ್, ತುಂಬ ಕಡಿಮೆ. ಅವರು ವೀಡಿಯೋಗೆ ಬರಲ್ಲ ಅಂತಾರೆ. ನಾನು ಫೋರ್ಸ್ ಮಾಡೋದ್ರಿಂದ ಸ್ವಲ್ಪ ಬರ್ತಾರೆ. ಏನ್ರಿ ಆಗ್ತಿಲ್ವಾ? ಫೈನಲ್ ಆಗಿ ಫಿಟ್ಟಿಂಗ್ ಮಾಡ್ತಾ ಇದ್ದೀವಿ. ಇದು ನನ್ನ ಫಿಟ್ ಮಾಡಿ ಆಯಿತು. ಸೊ ಇವಾಗ ಮೊಬೈಲ್ ಇಟ್ಕೊಳ್ಳೋದನ್ನು ಫಿಟ್ ಮಾಡ್ತಾ ಇದ್ದಾರೆ ಅವರು. ಹೈಟ್ ಬೇಕಂದರೆ ಮಾಡ್ಕೋಬೋದು. ಸೊ ಸ್ಟ್ಯಾಂಡು 8 ಇಂಚಸ್ ಸ್ಟ್ಯಾಂಡ್, ಅದು ಕ್ಲೀನಾಗಿ ಫಿಟ್ ಮಾಡಿ ಜನ. ಲೈಟ್ ಬರ್ತಿಲ್ಲ ಅಂತಂದ್ವಿ. ಪ್ಲಗ್ ಲೂಸ್ ಇರೋದ್ರಿಂದ ಲೈಟ್ ಬರಲಿಲ್ಲ. ಫೈನಲ್ ಆಗಿ ಆನ್ ಆಯಿತು ನೋಡಿ. ಪ್ರಾಡಕ್ಟ್ ಅಂತೂ ಸಖತ್ತಾಗಿದೆ. ಬೇಕಂದರೆ ಕೇಳಿ, ಲಿಂಕ್ನ ಶೇರ್ ಮಾಡ್ತೀನಿ. ನಿಮಗೂ ಬೇಕಂದರೆ ಬೈ ಮಾಡ್ಕೊಳ್ಳಿ. ಆನೆಸ್ಟಾಗಿ ಹೇಳ್ತಾ ಇದ್ದೀನಿ ಗೈಸ್, ತುಂಬ ಅಂದರೆ ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ ಅಂತೂ. ಸೊ ಮೆಟೀರಿಯಲ್ ಕ್ವಾಲಿಟಿ ಒಂಚೂರು ಎಲ್ಲೂ ಕ್ರ್ಯಾಕ್ ಆಗಿಲ್ಲ, ಡ್ಯಾಮೇಜ್ ಆಗಿಲ್ಲ, ಏನೂ ಆಗಿಲ್ಲ. ತುಂಬಾ ಚೆನ್ನಾಗಿದೆ. ಇಲ್ಲಿ ನೋಡಿ, ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಅಂತಲೂ ನೋಡಿದಿರೋ ಅವ್ರು ನೋಡಿ ಏನು ಎಂಜಾಯ್ ಮಾಡ್ತಾರೆ. ಚಿಂಟು ಏನುವಾ ಖುಷಿ ಆಯಿತು? ಖುಷಿ ಅಂತೆ ನೋಡಿ ಅವನಿಗೆ. ಗೈಸ್ ನಾನು ತುಂಬ 1 ವರ್ಷ ಹಿಂದೆಯಿಂದನೇ ಅನ್ಕೊತಾ ಇದ್ದೆ. ಸೊ ಫೈನಲ್ ಆಗಿ ಇವಾಗ ತಗೊಂಡು ಸ್ಟಾರ್ಟ್ ಮಾಡಿ ಆಯಿತು. ನೋಡಿ ಸಖತ್ತ ಚೆನ್ನಾಗಿದೆ ಅಲ್ಲ ಜನು? ಸೊ ಅದು ಪ್ಲಗ್ಗು ಹಿಂಗೆ ಹಾಕಿದಾಗ ಲೂಸ್ ಇತ್ತಲ್ವಾ ಅದಕ್ಕೆ ಜನ ಆಗಿಲ್ಲ. ಸೊ ಇವಾಗ ಹಿಂಗೆ ಹಾಕಿದ್ಮೇಲೆ ಆಯಿತು ಗೈಸ್. ಲೈಟೇ ಬರಲಿಲ್ಲ. ಸೊ ನಾವೇನು ಅನ್ಕೊಂಡ್ಬಿಟ್ಟಿದ್ವಿ ಅಂತಂದರೆ, ಸೊ ಅದು ಲೈಟ್ ಹೋಗ್ಬಿಟ್ಟಿದೆಯೇನೋ, ರಂಜು ರಿಟರ್ನ್ ಮಾಡು ಅಂತ ಹೇಳ್ತಾನೆ ಇದ್ರು. ನನಗೆ ಯಾಕೋ ಮನಸ್ಸು ಒಪ್ತಾನೆ ಇಲ್ಲ. ಅಯ್ಯೋ ರಿಟರ್ನ್ ಮಾಡಬೇಕಾ, ಮತ್ತೆ ಬುಕ್ ಮಾಡಿದ್ರೆ ಯಾವಾಗ ಬರುತ್ತೋ ಏನೋ ಅಂತ ಹೇಳ್ಬಿಟ್ಟು. ಸೊ ನೋಡೋಣ ಅಂತ ಹೇಳ್ಬಿಟ್ಟು ಈ ಕಡೆಯಿಂದ ಒಂದು ಪ್ಲಗ್ಗಿಗೆ, ಆ ಕಡೆ ಒಂದು ಪ್ಲಗ್ಗೆ, ಒಂದು 2-3 ಪ್ಲಗ್ಗಿಗೆ ಚೇಂಜ್ ಮಾಡಿ, ಸೊ ನೋಡೋಣ ಈ ಥರ ಒಂದ್ಸಲ ಹಾಕೋಣ ಅಂತ ಹೇಳ್ಬಿಟ್ಟು ಆ ಥರ ಒಂದ್ಸಲ ಹಾಕಿದ್ಮೇಲೆ ಸೊ ಲೈಟ್ ಬಂದಮೇಲೆ ಫುಲ್ ಖುಷಿ ಆಯ್ತಲ್ಲ ಜನ? ನೀವು ಹೇಳ್ರಿ ಹೆಂಗನ್ನಿಸ್ತು ನಿಮಗೆ? ಚೆನ್ನಾಗಿದೆಯಾ ಇದು? ನೀವು ಕಾಣ್ತಾನೆ ಇಲ್ಲ. ಅವ್ರು ಇನ್ನೂ ಫಿಟ್ ಮಾಡ್ತಾ ಇದ್ದಾರೆ ಮೊಬೈಲ್ ಇಟ್ಕೊಳ್ಳೋದನ್ನ. ಲೈಟ್ ಇಟ್ಟು ಚೆಕ್ ಮಾಡ್ತಾ ಇದ್ದೀವಿ. ಬನ್ನಿ ಇಲ್ಲಿ. ಫುಲ್ ಹ್ಯಾಪಿ. ಹೇಳಿದ್ನಲ್ವ ನಾನು ನಿಮಗೆ, 1 ವರ್ಷ ಆದಮೇಲೆ ನಂತರ ನಾನು ಇದನ್ನು ತಗೊಂಡಿರೋದು. ಅದಕ್ಕೆ ತುಂಬ ಅಂದರೆ ತುಂಬಾ ಖುಷಿ ಆಗ್ತಾ ಇದೆ.
ಇನ್ನು ಮುಂದೆ ಒಳ್ಳೆ ಒಳ್ಳೆ ಶಾರ್ಟ್ಸ್ ಬರುತ್ತೆ, ವಿಡಿಯೋಸ್ ಬರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಓಕೆನಾ ಗೈಸ್? ಇವಾಗ ಅದೆಲ್ಲ ಓಪನ್ ಮಾಡಿ ನೋಡಿ ಆಯಿತು. ಸೊ ನೆಕ್ಸ್ಟ್ ಇನ್ನು ತಿಂಡಿ ತಿನ್ನಬೇಕು. ಸೊ ಏನೂ ಮಾಡಿಲ್ಲ ನಾನು, ಏನು ಮಾಡೋದು ಅಂತಲೂ ಗೊತ್ತಿಲ್ಲ. ಅಜ್ಜನೂ ತಿಂಡಿ ಏನು ಮಾಡಲಿ ನೋಡಿ. ಮತ್ತೆ ಅವರು ಪ್ಯಾಕ್ ಮಾಡಿ, ಇವಾಗ ಪ್ಯಾಕ್ ಮಾಡಿ ಎತ್ತಿಕ್ತೀವಿ. ಸೊ ಪ್ಯಾಕ್ ಮಾಡಿ ಎತ್ತಿಗೋದ ಹಂಗೆ ಇಡೋದಾ ಅಂತ ಗೊತ್ತಿಲ್ಲ, ನೋಡೋಣ. ಸೊ ಹಂಗೆ ಇಟ್ಟರೆ ಚಿಂಟು ಏನಾದರೂ ತಳ್ಳಿಬಿಡ್ತಾನ ಅಂತ ಒಂದು ಭಯ ಇದೆ. ಬಿಕಾಸ್ ನಾನು ಬೇರೆ ಟೈಟ್ ಮಾಡಿದ್ದೀನಿ. ಏನು ಚಿಂಟು ಏನು ಮಾಡ್ತು? ತೋರ್ಸು ಬಾ ಏನು ಮಾಡ್ತು ಅಂತ. ಹಾಂ ಸರಿ ತೋರ್ಸು ಬಾ. ಹ್ಞೂ ಹಾಂ ಹಂಗೆ ಹೊಡಿತಾ? ಯಾಕೆ ಜಾನು ಹೇಳು, ಏನಕ್ಕೆ ಹೊಡೆದೆ? ಅವನು ಹೊಡಿತೀರ ಸುಳ್ಳೆಲ್ಲ ಹೇಳವ. ನಿಜ ಹೊಡಿತ ಪಪ್ಪ? ಏನಕ್ಕೆ ಹೊಡೆದೆ? ನೀನೇನು ಮಾಡಿದೆ? ಬಾಚಿಂಗೆ ತಗೊಂಡು ಅಲ್ಲಿ ಚುಚ್ಚಕ್ಕೋದಾ? ಮತ್ತೆ ನಿಂದೆ ತಾನೇ ತಪ್ಪು. ಇವ್ರ ಮನೇಲಿದ್ರೆ ಯಾವಾಗೂ ಹಿಂಗೆ ಗೈಸ್. ಗಂಡು ಮಗು ಅಂತ ಇರೋ ಮನೆಯಲ್ಲೆಲ್ಲ ಆಲ್ಮೋಸ್ಟ್ ಹೀಗೆ ಅಂತನೋ ಏನೋ ನನಗೆ ಗೊತ್ತಿಲ್ಲ. ಇವರಂತೂ ಮನೇಲಿದ್ರೆ ಯಾವಾಗೂ ಜಗಳ ಮಾಡ್ತಾನೇ ಇರ್ತಾರ. ಅಲ್ಲಿ ನೋಡಿ ಏನಾಯ್ತವ ನೋಡಿ ಗೈಸ್, ಹೆಂಗ್ ಹೊಡಿತು ನೋಡಿ ಗೈಸ್. ಏನಕ್ಕ ಹೊಡಿತಾ ಇದೆಯಾ ಪಪ್ಪನ? ಸುಮ್ಮನೆ ಯಾಕೆ? ಸುಮ್ಮನೆ ಎಲ್ಲ ಹಂಗೆ ಹೊಡಿಬಾರ್ದು. ಓಕೆನಾ? ಸಾರಿ ಕೇಳು ಪಪ್ಪಗೆ, ಸಾರಿ ಕೇಳಲ್ಲ ಗೈಸ್. ಅವನು ಡಟ್ಟಿ ಬಾಯ್ ಅವನು. ಗೈಸ್ 5 ನಿಮಿಷದಲ್ಲಿ ಬ್ರೇಕ್ಫಾಸ್ಟ್ ರೆಡಿ ನೋಡಿ. ಇವಾಗ ತಿನ್ನಬೇಕು ಗೈಸ್. ನೋಡಿ ರಂಜುನು ತಿಂಡಿ ತಿಂತಾ ಇದ್ದಾನೆ. ಸೊ ನಾನು ಹಾಕ್ಕೊಂಡಿದ್ದೀನಿ ತಿಂಡಿ ತಿನ್ನೋಣ ಅಂತ. ಇವನೇನು 2 ಸ್ಪೂನ್ ತಿಂದು ಬೇಡ ಅಂತಿದ್ದಾನೆ. ನೋಡೋಣ ತಿನ್ನಿಸ್ತೀನಿ ತಿಂತಾನ ಇಲ್ವಾ ಅಂತ. ನಮ್ದು ಇವತ್ತಿನ ಬ್ರೇಕ್ಫಾಸ್ಟ್ ಟೈಮ್ ಎಷ್ಟು ಜನ? ಟೈಮು 11 o'clock ಆಗಿದೆ ಗೈಸ್ ಟೈಮು.